ಕೊಪ್ಪಳ ತಾಲೂಕು ಬಸ್ ಸ್ಟ್ಯಾಂಡು ಕೋಲಾರ ಜಿಲ್ಲೆಯ ಒಂದು ರೀತಿಯಲ್ಲಿ ಗಡಿ ಭಾಗದಲ್ಲಿರ್ತಕ್ಕಂಥ ಕೊನೆ ತಾಲೂಕು. ಇಂಥ ಒಂದು ತಾಲೂಕಿನಲ್ಲಿ ಅಭಿವೃದ್ಧಿ ಸಂಪೂರ್ಣವಾಗಿ ಮರೀಚಿಕೆ ಆಗಿದೆ. ಇಲ್ಲಿ ಇದು ಹಳೆ ಬಸ್ ಸ್ಟ್ಯಾಂಡು, ಇದಲ್ಲದೇ ಹೊಸ ಬಸ್ ಸ್ಟ್ಯಾಂಡ್ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಡಿಪೋ ಪಕ್ಕದಲ್ಲೇ ಒಂದು ಬಸ್ ಸ್ಟ್ಯಾಂಡ್ ಮಾಡಿ 10 ವರ್ಷಗಳಾಗಿದೆ. ಈ ತನಕ ಅದನ್ನು ಸದ್ಬಳಕೆ ಮಾಡ್ಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ಇವತ್ತು ಮಣ್ಣು ಪಾಲಾಗಿರ್ತಕ್ಕಂಥದ್ದು. ಸೊ ಇಲ್ಲಿ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಾ ಇಲ್ಲ. ಇರ್ತಕ್ಕಂಥ ಹಳೆ ಬಸ್ ಸ್ಟ್ಯಾಂಡನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ. ಇದು ಹೃದಯ ಭಾಗದಲ್ಲಿ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ತಾಲೂಕು ಆಫೀಸು, ಪಕ್ಕದಲ್ಲೇ ಪೊಲೀಸ್ ಸ್ಟೇಷನು, ಮುನ್ಸಿಪಲ್ ಆಫೀಸು, ಎಲ್ಲ ಆಫೀಸ್ಗಳು ಇಲ್ಲೇ, ಎಲ್ಲ ಬಿಸ್ನೆಸ್ ಇಲ್ಲೇ. ಹಾಗಾಗಿ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿ ಜನ ಬಂದಂಥ ಜನ ಇಲ್ಲಿ ಗಾಡಿಗಳನ್ನು ಅನಿವಾರ್ಯವಾಗಿ ನಿಲ್ಲಿಸುವಂಥ ಪರಿಸ್ಥಿತಿ ಇದೆ. ಯಾರೋ ಕೋಲಾರ್ಗೆ ಹೋಗಬೇಕು, ಚಿಂತಾಣಿಗೆ ಹೋಗಬೇಕು, ಬೆಂಗಳೂರಿಗೆ ಹೋಗಬೇಕು, ಅನಿವಾರ್ಯವಾಗಿ ಪಾರ್ಕಿಂಗ್ ಇಲ್ಲದೇ ಇರೋದ್ರಿಂದ ಇಲ್ಲಿ ಏನೋ ಒಂದು ಕಾರ್ನರ್ಗಳಲ್ಲಿ ಗಾಡಿಗಳನ್ನು ನಿಲ್ಲಿಸ್ಬಿಟ್ಟು ಇವತ್ತು ಹೋಗುವಂಥದ್ದಿದೆ. ಮತ್ತು ಅವ್ರು ಬಂದಾಗ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಬಸ್ ಸ್ಟ್ಯಾಂಡಲ್ಲಿ ಇವತ್ತು ಬಸ್ಸುಗಳಿಗೆ ಇದು ಇಲ್ಲಿ ತೊಂದರೆ ಆಗ್ತಕ್ಕಂಥ ಇದೇನಲ್ಲ. ಇದು ಒಂದು ಕಾರ್ನರ್ಗೆ ಇರ್ತಕ್ಕಂಥದ್ದು. ಪಕ್ಕದಲ್ಲೇ ನಂದಿನಿ ಕಾರ್ನರ್ ಇದೆ, ಇನ್ನೊಂದು ಕಡೆ ಇದಿದೆ, ಹಣ ಕಟ್ಟುವಂಥ ATM ಇದೆ. ಇವೆಲ್ಲ ಮಧ್ಯದಲ್ಲಿ ಇರ್ತಕ್ಕಂಥ ಸಣ್ಣ ಜಾಗದಲ್ಲಿ ಇರ್ತಕ್ಕಂಥ ಗಾಡಿಗಳು ಎಲ್ರಿಗೂ ಇವತ್ತು ಇಲ್ಲಿ ಏನು ತೊಂದರೆ ಕೊಡ್ತಕ್ಕಂಥದ್ದೇನಲ್ಲ. ಸೊ ಇಂಥ ಕಡೆ ಇವತ್ತು ದೌರ್ಜನ್ಯವಾಗಿ ಡಿಪೋ ಮ್ಯಾನೇಜರ್ ಬಂದು, ಡಿಪೋ ಮ್ಯಾನೇಜರ್ ಅಂತೇಳಿ ಅನ್ಸ್ಕೊಂಡಿರ್ತಕ್ಕಂಥವ್ರು ಎಲ್ಲವನ್ನು ವ್ಯವಸ್ಥಿತವಾಗಿ ಮಾಡಬೇಕು. ಇಲ್ಲಿ ಮಕ್ಕಳಿಗೆ ಶಾಲೆಗಳಿಂದ ಬರ್ತಾರೆ, ಮಧ್ಯಾಹ್ನ 12-12:30 ಬಂದರೆ 3 ಗಂಟೆ ತನಕ ಬಸ್ಸುಗಳ ವ್ಯವಸ್ಥೆ ಇಲ್ಲ ಸರಿಯಾದಂಥ ರೀತಿಯಲ್ಲಿ. ಆ ಮಕ್ಕಳಿಂದ ಎಲ್ಲ ಹೋಗ್ಬೇಕು. ಇಲ್ಲಿ ಕಾರ್ನರಲ್ಲಿ ಎಲ್ಲ ಒಂದು ಕಡೆ ಕೂಡ್ತಾರೆ, ನಿಂತ್ಕೊಳ್ತಾರೆ, ಹಿಂಗೆಲ್ಲ ಬಸ್ ಕಾಯ್ತಕ್ಕಂಥದ್ದು. ಇಲ್ಲೊಂದು ಟಾಯ್ಲೆಟ್ ಇದೆ, ಆ ಟಾಯ್ಲೆಟಲ್ಲಿ 10 ರೂಪಾಯಿ ವಸೂಲಿ ಮಾಡ್ತಾರೆ. ಸರಿಯಾದಂಥ ವ್ಯವಸ್ಥೆ ಇಲ್ಲ, ನೀರಿಲ್ಲ, ಬಸ್ ಸ್ಟ್ಯಾಂಡಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಇವಳ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಕ್ಕಂಥ ಇವತ್ತು ನಮ್ಮ ಡಿಪೋ ಮ್ಯಾನೇಜರು ಏಕಾಏಕಿ ಇವತ್ತು ಪೊಲೀಸ್ನವ್ರನ್ನ ಕರ್ಕೊಂಡು ಬಂದು ಇಲ್ಲಿ 100 ಗಾಡಿಗಳನ್ನು ಇವತ್ತು ಇಲ್ಲಿಂದ ಎತ್ತಿಸಿ ಇವತ್ತು ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತಕ್ಕಂಥದ್ದು. ಇದು ನಾವು ರೈತ ಸಂಘವಾಗಿ CPM ಪಕ್ಷವಾಗಿ ಇದನ್ನು ಖಂಡಿಸ್ತೀವಿ. ಇವತ್ತು ಪೊಲೀಸ್ನವರು ಇಲ್ಲಿಗೆ ಬಂದು ಇಷ್ಟೆಲ್ಲ ಗಾಡಿಗಳನ್ನ ಎತ್ಕೊಂಡೋದ್ರು. ಅದೇ ಪಕ್ಕದ ಮುಂದ್ಗಡೆನೆ MG ರಸ್ತೆ ಮುಂದ್ಗಡೆ ಒಂದೊಂದು ಅಂಗಡಿ ಅವರು 25 ಅಡಿ ಮುಂದಕ್ಕೆ ತಮ್ಮ ಅಂಗಡಿಯ ಬೋರ್ಡ್ಗಳನ್ನು ಇಟ್ಟಿದ್ದಾರೆ. 20 ಬಸ್ ಸ್ಟ್ಯಾಂಡಿಂದ ಹೊರಗಡೆಗೆ ಹೋಗುವಂಥ ಬಸ್ಸುಗಳು ಅಥವಾ ಮದನಪಲ್ಲಿ ಬೆಂಗಳೂರು ಕಡೆಗೆ ಓಡಾಡುವಂಥ ಬಸ್ಸುಗಳು ನಿಂತು ಅಲ್ಲಿ ಮುಂದೆ ಹೋಗ್ಲಿಕ್ಕೂ ಆಗ್ತಾ ಇಲ್ಲ, ಜನಗಳಿಗೂ ಕೂಡ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಆಗ್ತಾ ಇಲ್ಲ. ಆ ರೀತಿಯಲ್ಲಿ ಇವತ್ತು ಅಂಗಡಿಗಳ ಮುಂದೆ ಗಾಡಿಗಳು ನಿಲ್ಲಿಸಿದ್ದಾರೆ. ಮತ್ತು ಹಾಸ್ಪಿಟ್ಲಿಗೆ ಹೋಗೋ ರಸ್ತೆಯಲ್ಲಿರ್ಬೋದು ಅಥವಾ ಪ್ರಮುಖ ವ್ಯಾಪಾರ ಕೇಂದ್ರ ನಡೀತಕ್ಕಂಥ ಕಾರ್ನರ್ಗಳಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಗಾಡಿಯನ್ನು ಈ ತನಕ ತೆರವು ಮಾಡುವಂಥ ಕೆಲಸ ಶ್ರೀನಿವಾಸಪುರದ ಪೊಲೀಸ್ನವರು ಮಾಡಿಲ್ಲ. ಆದರೆ ಇವತ್ತು ಒಬ್ಬ ಡಿಪೋ ಮ್ಯಾನೇಜರ್ ಫೋನ್ ಮಾಡಿದ ತಕ್ಷಣ ಈ ರೀತಿಯಲ್ಲಿ ಬಂದು ಅಮಾಯಕ ಜನರ, ರೈತರ ಮತ್ತು ಬೇರೆ ಬೇರೆ ದುಡಿಯೋ ಜನರ ಇವತ್ತು ವಾಹನಗಳನ್ನು ಎತ್ಕೊಂಡೋಗಿ ಈ ರೀತಿಯಾಗಿ ದೌರ್ಜನ್ಯ ಮಾಡ್ತಕ್ಕಂಥದ್ದನ್ನು ಇವತ್ತು ನಾವು ಖಂಡಿಸ್ತಾ ಇದ್ದೀವಿ. ಶ್ರೀನಿವಾಸಪುರದಲ್ಲಿ ಅವ್ರು ನಿಜವಾದಂಥ ಮ್ಯಾನೇಜರ್ ಆದರೆ ಎಲ್ಲ ಹಳ್ಳಿಗಳಿಗೆ ಬಸ್ ಕೊಡುವಂಥದ್ದಾಗಬೇಕು. ಇಲ್ಲಿ ಮಕ್ಕಳಿಗೆ ಅಥವಾ ಪೇರೆಂಟ್ಸ್ಗೆ ತೊಂದರೆ ಆಗುವಂಥ ರೀತಿಯಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಕಾಯುವಂಥ ಪರಿಸ್ಥಿತಿ ಇರಬಾರ್ದು. ನೀರಿನ ಅನುಕೂಲ ಮಾಡಬೇಕು, ಟಾಯ್ಲೆಟ್ ವ್ಯವಸ್ಥೆ ಮಾಡಬೇಕು. ಇಲ್ಲೊಬ್ಬರನ್ನ ಬೇಕಾದರೆ ಇವೆಲ್ಲವನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಅವರು ಇಲಾಖೆಯಿಂದ ಹಾಕಲಿ ಅಥವಾ ಪೊಲೀಸ್ನವ್ರನ್ನ ತಗೊಂಡು ಇಲ್ಲಿ ಇದನ್ನೆಲ್ಲ ಮೈಂಟೈನ್ ಮಾಡ್ಲಿಕ್ಕೆ ಆಗಬೇಕು ಅಂತೇಳಿ ಇವತ್ತು ನಾನು ಒತ್ತಾಯ ಮಾಡ್ತಾ ಇದ್ದೀನಿ.